ಹಲೋ ಡಿಯರ್ ಡಿಸಿಟಿ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಒಂದು ಕ್ರೇಜಿ ಕ್ವಶನ್ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಶನ್. ಸೊ ಇದು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮೇಲೆ ಇದೆ. ಸೊ ಕ್ವಶನ್ ಬಂದ್ಬಿಟ್ಟು ದ ವ್ಯಾಲ್ಯೂ ಆಫ್ sin 1 ಡಿಗ್ರಿ ಪ್ಲಸ್ sin 2 ಡಿಗ್ರಿ ಪ್ಲಸ್ ಅಂಡ್ ಸೋ ಆನ್ sin 359 ಡಿಗ್ರಿ ಏನಾಗುತ್ತೆ ಸರ್ ಅಂತ ಕೇಳಿದ್ದಾರೆ. ಸೊ ಯೂಶಲಿ ಇಂಥ ಕ್ವಶನ್ಸ್ ಎಲ್ಲೂ ಕೇಳಿಲ್ಲ ನಿಮ್ಮ ಡಿಸಿಟಿ ನಲ್ಲಿ, ಬಟ್ ಆದ್ರೂ ತುಂಬಾ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಯು ಮೈ ಎಕ್ಸ್ಪೆಕ್ಟ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ತುಂಬಾ ಈಸಿ ಕ್ವಶನ್ ನೋಡಿ. ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಸೈನ್ ಗ್ರಾಫ್ ಅಂತ ನೀವು ಕೇಳ್ಪಟ್ಟಿರ್ತೀರಾ ಅಂತ ಅನ್ಸುತ್ತೆ. ಈ ಸೈನ್ ಗ್ರಾಫ್ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಈ ಕ್ವಶನ್. ಹೇಗೆ ಅಂತ ಅಂದ್ರೆ ನೋಡಿ, ಈ ಸೈನ್ ಗ್ರಾಫ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮ್ಗೆ FEEE ಸಬ್ಜೆಕ್ಟ್ ನಲ್ಲಿ ಸೈನ್ ಎಸಿ ಸೈನ್ ಕರ್ವ್ ಅಂತ ಬಂದಿರುತ್ತಲ್ವಾ, ಸೈನ್ ವೇವ್ ಅಂತ. ಸೊ ಇದೇ ತರ ಇರುತ್ತಲ್ವಾ. ಸೊ ಇದು ಬೇಸಿಕಲಿ ಸೈನ್ ಫಂಕ್ಷನ್ ಅಂತ ಕರೀತಾರೆ. ಸೈನ್ ಫಂಕ್ಷನ್ ಅಂತ ಕರೀತಾರೆ. ಅದ್ರ ವ್ಯಾಲ್ಯೂಸ್ ಎಲ್ಲೆಲ್ಲಿ ಹೆಂಗೆ ಇರ್ತಾವಪ್ಪ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು 0 ಡಿಗ್ರಿ ಇರುತ್ತೆ, ಇದು 0 ಡಿಗ್ರಿ ಇರುತ್ತೆ, 0. ಇದು ಬಂದ್ಬಿಟ್ಟು 180 ಡಿಗ್ರಿ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು 360 ಡಿಗ್ರಿ ಇರುತ್ತೆ. ಯೂಶಲಿ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಇರುತ್ತೆ, 180 ಇಂದ 360 ಇಲ್ಲಿ ಇರುತ್ತೆ. ಯೂಶಲಿ ನೋಡಿ, ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ, ದಿಸ್ ಇಸ್ ವೈ ಆಕ್ಸಿಸ್ ಅಂತ ಕರಿತೀವಿ. ಯೂಶಲಿ ಸೈನ್ ವೇವ್ ನಲ್ಲಿ ಏನಾಗುತ್ತೆ ಅಂತಂದ್ರೆ 0 ಇಂದ 180 ವರೆಗೂ ವ್ಯಾಲ್ಯೂಸ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್ ಕಡೆ ಇದೆ. ಅಂದ್ರೆ ಯಾವ್ದಾದ್ರು ಒಂದು ಕರ್ವ್ ಎಕ್ಸ್ ಆಕ್ಸಿಸ್ ಗಿಂತ ಮೇಲ್ಗಡೆ ಇದಾವೆ ಅಂತಂದ್ರೆ ಆ ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್ ಇರ್ತವೆ ಅಂತ. 180 ಇಂದ 360 ವರೆಗೂ ಎಲ್ಲಾ ವ್ಯಾಲ್ಯೂಸ್ ಏನಿದಾವೆ ಇಲ್ಲಿ ನೆಗೆಟಿವ್ ಇದಾವೆ ಅಂತ ನೋಡಿ. ಸೇಮ್ ವ್ಯಾಲ್ಯೂಸ್ ಇದಾವೆ, ಸೇಮ್ ವ್ಯಾಲ್ಯೂಸ್ ರಿಪೀಟ್ ಆಗ್ತಿರ್ತವೆ. ಸೊ ದಟ್ ನಾವು ಸೈನ್ ಏನಂತ ಕರಿತೀವಿ ಅಂತಂದ್ರೆ ಯೂಶುವಲ್ ಆಗಿ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿರುವಂತ ವ್ಯಾಲ್ಯೂಸ್, ಇಲ್ಲಿರುವಂತ ವ್ಯಾಲ್ಯೂಸ್, ದೀಸ್ ಆರ್ ಆಲ್ ಪ್ಲಸ್ ವ್ಯಾಲ್ಯೂಸ್, ದೀಸ್ ಆರ್ ಆಲ್ ಮೈನಸ್ ವ್ಯಾಲ್ಯೂಸ್. ಎಲ್ಲ ಏನಾಗ್ತವೆ, ಪ್ಲಸ್ ಮತ್ತೆ ಮೈನಸ್ ಕ್ಯಾನ್ಸಲ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಏನಂತ ಬರೀಬಹುದು, 0 ಅಂತ ಬರೀಬಹುದು. ದಿಸ್ ಇಸ್ ಅನ್ ಈಸಿ ಅಪ್ರೋಚ್ ನೀವು ಆನ್ಸರ್ ನ ಹೇಳೋದಕ್ಕೆ. ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್, ಹಾಗಾಗಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದು ಹೇಳ್ಕೊಟ್ಟೆ. ಇಲ್ಲ ಸರ್ ನಾನು ಪ್ರೊಸೀಜರ್ ವೈಸ್ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾವು ಹಿಂಟ್ ಕೊಡ್ತೀನಿ. ಸೊ ನೀವು ಅದೇ ತರ ಫಾಲೋ ಮಾಡ್ಕೊಂತ ಹೋಗಿ. ನೋಡಿ, ಸೈನ್ 1 ಡಿಗ್ರಿ ಅಂತ ಇದೆ ಪ್ಲಸ್ ಸೈನ್ 2 ಡಿಗ್ರಿ ಅಂತ ಇದೆ ಅಂಡ್ ಸೋ ಆನ್. ಲಾಸ್ಟ್ ಅಲ್ಲಿ ಏನಿದೆ ನೋಡಿ, ಸೈನ್ 359 ಡಿಗ್ರಿ ಅಂತ ಇದೆ. ಸೈನ್ 359 ಡಿಗ್ರಿನ ನಾವು ಹೆಂಗ್ ಬರೀಬಹುದು ಅಂದ್ರೆ ಸೈನ್ 360 ಮೈನಸ್ 1 ಅಂತ ಬರೀಬಹುದು. ಸಿಮಿಲರ್ಲಿ 360 ನಾವು 0 ಅಂತ ಅನ್ಕೊಂಡ್ರೆ ಸೈನ್ ಆಫ್ ಮೈನಸ್ 1 ಬರುತ್ತೆ, ಅದು ಮೈನಸ್ ಸೈನ್ 1 ಡಿಗ್ರಿ ಬರುತ್ತೆ. ಈ ಸೈನ್ 1 ಡಿಗ್ರಿ ಈ ಮೈನಸ್ ಸೈನ್ 1 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಸಿಮಿಲರ್ಲಿ 358 ಡಿಗ್ರಿ ಕ್ಯಾನ್ಸಲ್ ವಿತ್ ಸೈನ್ 2 ಡಿಗ್ರಿ. ಇದೇ ತರ ಪ್ರತಿಯೊಂದು ಟರ್ಮ್ಸ್ ಗಳು ಏನಾಗ್ತವೆ, ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ನಿಮ್ಗೆ ಆನ್ಸರ್ 0 ಬರುತ್ತೆ. ಐ ಹೋಪ್ ಈ ಅಪ್ರೋಚ್ ಗಿಂತ ಈ ಸೈನ್ ವೇವ್ ನ ಅರ್ಥ ಮಾಡ್ಕೊಂಡು ಅಪ್ರೋಚ್ ಮಾಡೋದು ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈ ತರ ಡೈಲಿ ಕಂಟೆಂಟ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಇಷ್ಟ ಆಯ್ತು ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ. ನಿಮಗೆ ಥ್ರೂ ವಿಡಿಯೋ ಚೆನ್ನಾಗಿರುವಂತಹ ಸೊಲ್ಯೂಷನ್ಸ್ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.